ಮೈಸೂರಿನಲ್ಲಿ ರಸ್ತೆಗೆ ಸಿಎಂ ಸಿದ್ದರಾಮಯ್ಯನವರ ಹೆಸರು ನಾಮಕರಣ ಮಾಡಬೇಕು ಅನ್ನೋ ವಿವಾದದ ಬಳಿಕ ಈಗ ರಾಯಚೂರಿನಲ್ಲಿ ಸಚಿವ ಎಸ್ ಬೋಸರಾಜು ಹೆಸರು ರಸ್ತೆಗೆ ನಾಮಕರಣ ಮಾಡಿರುವುದು ಈಗ ವಿವಾದಕ್ಕೆ ಕಾರಣವಾಗಿದೆ. ಮೊದಲು ಜೈ ಎಂದಿದ್ದ ಬಿಜೆಪಿ ಈಗ ಉಲ್ಟಾ ಹೊಡೆದಿದ್ದು ಪ್ರತಿಭಟನೆಯನ್ನು ಮಾಡಲು ಕೂಡ ಮುಂದಾಗಿದೆ. ರಾಯಚೂರಿನಲ್ಲಿ ರೋಡ್ ಪಾಲಿಟಿಕ್ಸ್. ಸಚಿವ ಬೋಸರಾಜು ಹೆಸರಿಡಲು ಆಕ್ಷೇಪ. ಪಾಲಿಕೆ ಸಭೆಯಲ್ಲಿ ಸ್ವಾಗತಿಸಿದ್ದ ಬಿಜೆಪಿಗರು ಉಲ್ಟಾ. ಗೌತಮ ಬುದ್ಧನ ಹೆಸರಿಡಲು ಒತ್ತಾಯ. ರಾಯಚೂರಿನಲ್ಲಿ ಈಗ ಕಾಂಗ್ರೆಸ್ ಬಿಜೆಪಿ ನಡುವೆ ರೋಡ್ ಪಾಲಿಟಿಕ್ಸ್ ಶುರುವಾಗಿದೆ. ನಗರದ ಗಂಜ್ ರಸ್ತೆ ಹಾಗೂ ಗೋಶಾಲಾ ರಸ್ತೆಗೆ ಸಂಪರ್ಕ ಕಲ್ಪಿಸುವ 80 ಫೀಟ್ ರಸ್ತೆಗೆ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಸಚಿವ ಬೋಸರಾಜು ಹೆಸರು ಇಟ್ಟಿರುವುದು ಈಗ ವಿವಾದಕ್ಕೆ ಕಾರಣವಾಗಿದೆ. ಇತ್ತೀಚೆಗೆ ನಡೆದ ರಾಯಚೂರು ಮಹಾನಗರ ಪಾಲಿಕೆ ಸರ್ವ ಸದಸ್ಯರ ಸಾಮಾನ್ಯ ಸಭೆಯಲ್ಲಿ 80 ಫೀಟ್ ರಸ್ತೆಗೆ ಬೋಸರಾಜು ಹೆಸರು ನಾಮಕರಣ ಮಾಡೋದನ್ನ ಸದಸ್ಯರು ಸರ್ವಾನುಮತದಿಂದ ಒಪ್ಪಿದ್ದಾರೆ. ಸಭೆಯ ಅಜೆಂಡಾದಲ್ಲಿ ವಿಷಯ ಇಲ್ಲದಿದ್ದರೂ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ವಿಷಯದ ಚರ್ಚೆ ನಡೆದಿದೆ. ಕಾಂಗ್ರೆಸ್ ಸದಸ್ಯರ ಜೊತೆ ಬಿಜೆಪಿ ಸದಸ್ಯರು ಸಹ ಅಧ್ಯಕ್ಷರಿಗೆ ಮನವಿ ಸಲ್ಲಿಸಿದ್ದಾರೆ. ಬಳಿಕ ಬಿಜೆಪಿ ಸದಸ್ಯರು ಬೋಸರಾಜು ಹೆಸರು ಇಡೋದನ್ನ ಸ್ವಾಗತಿಸಿದ್ದಾರೆ. ಆದ್ರೆ ಮರುದಿನ ಏಕಾಏಕಿ ಉಲ್ಟಾ ಹೊಡೆದಿರುವ ಬಿಜೆಪಿ ಸದಸ್ಯರು ಬೋಸರಾಜು ಹೆಸರು ಇಡಬಾರದು, ಸಭೆಯ ನಿರ್ಣಯವನ್ನ ರದ್ದುಗೊಳಿಸಬೇಕು ಅಂತ ಒತ್ತಾಯಿಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದಾರೆ. ಬಿಜೆಪಿಯ ರಾಯಚೂರು ನಗರ ಶಾಸಕ ಶಿವರಾಜ್ ಪಾಟೀಲ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೋಸರಾಜು ಹೆಸರು ಇಟ್ಟಿರುವುದು ದುರಾದೃಷ್ಟಕರ. ಜಿಲ್ಲಾಧಿಕಾರಿಗಳು ಸಭೆಯ ನಿರ್ಣಯ ರದ್ದು ಮಾಡಿ ರಸ್ತೆಗೆ ಗೌತಮ ಬುದ್ಧನ ಹೆಸರು ಇಡಬೇಕು ಅಂತ ಆಗ್ರಹಿಸಿದ್ದಾರೆ. ನಿಜವಾಗ್ಲೂ ಅದು ಭಾಳ ದುರದೃಷ್ಟಕರ. ಯಾಕಂದರೆ ಇವತ್ತು ಮುಖ್ಯಮಂತ್ರಿಗಳು ಯಾವ ರೀತಿ ಮಾಡ್ತಾ ಇದ್ದಾರೆ ಅದೇ ರೀತಿ ಇವರು ಮಾಡಲಿಕ್ಕೆ ಹೊರಟಿದ್ದಾರೆ ಅಷ್ಟೇ. ಯಜಮಾನರ ಚಾಳಿ ಹಿರಿಯರ ಚಾಳಿ ಮನೆಯಲ್ಲೇರಿಗನ್ನುವ ಒಂದು ವಾಕ್ಯ ಇದೆ ಕನ್ನಡದಲ್ಲಿ. ಇವತ್ತು ಮುಖ್ಯಮಂತ್ರಿಗಳು ಅದೇ ಕೆಲಸ ಮಾಡ್ತಾಯಿದ್ದಾರೆ, ನಾವು ಅದೇ ಕೆಲಸ ಮಾಡಬೇಕಂತೇಳಿ ಮಂತ್ರಿಗಳು ಹೊರಟಂತಿದೆ. ಇದು ನಿಜವಾಗ್ಲೂ ದಲಿತ ಸಮಾಜದವರು ಅನೇಕ ವರ್ಷಗಳಿಂದ ಹೋರಾಟ ಮಾಡ್ತಾಯಿದ್ದಾರೆ. ಆ ಒಂದು ರಸ್ತೆಗೆ ಭಗವಾನ್ ಬುದ್ಧರ ಹೆಸರಿಡಬೇಕು ಅಂಥೇಳಿ ಒತ್ತಾಯ ಮಾಡ್ತಾಯಿದ್ದಾರೆ. ನಾನು ಈ ಒಂದು ದಲಿತ ಸಮಾಜಕ್ಕೆ ಬೆಂಬಲ ಸೂಚಿಸುತ್ತಾ ಇದು ಯಾರ ಹೆಸರು ಬೇಡ, ನಾವು ವೈಯಕ್ತಿಕವಾಗಿ ರಾಯಚೂರಿನ ಏಳಿಗೆಗೆ ರಾಯಚೂರಿಗೆ ಅನೇಕ ಜನರ ಕೊಡುಗೆ ಇದೆ. ಇವತ್ತು ನಾವು ಅವೆಲ್ಲ ಸ್ಮರಿಸಬೇಕು. ಅವರೆಲ್ಲರ ಹೆಸರಿಡುವಂಥ ಕೆಲಸ ಆಗಬೇಕು. ಇವತ್ತು ನಾವು ಅಧಿಕಾರ ಮಾಡಿದಂಥ ಸಮಯದಲ್ಲಿ ನಮ್ಮ ಹೆಸರು ಇಟ್ಕೊಳ್ಳೋದು ಇದು ಯಾರಾದರೂ ಮಾಡ್ಬೋದು. ಇದು ನಾನು ಮಾಡ್ಬೋದು, ನೀವು ಮಾಡ್ಬೋದು. ಇದು ಒಂದು ಒಳ್ಳೆಯ ಪದ್ಧತಿ ಅಲ್ಲ. 80 ಫೀಟ್ ರಸ್ತೆಗೆ ಏಕಾಏಕಿಯಾಗಿ ಕಾಂಗ್ರೆಸ್ನ ಸದಸ್ಯರು ಸಾಮಾನ್ಯ ಸಭೆಯಲ್ಲಿ ಅಜೆಂಡಲ್ಲಿ ಹೊರತುಪಡಿಸಿ ಟೇಬಲ್ ಅಜೆಂಡಾಗಳನ್ನು ತರಲಾರದೆ ಏಕಾಏಕಿ ಸಭೆಯಲ್ಲಿ ಅವರ ಒಂದು ಲೆಟರ್ ಮೂಲಕ ತಂದು ಅನುಮೋದನೆ ಸಿಕ್ಕಿದ್ದು ತಮಗೆಲ್ಲರೂ ತಿಳಿದಂಥ ವಿಷಯ. ನಾವು ಕೂಡ ತರಾತುರಿಯಲ್ಲಿ ಸರಿಯಾದ ಗಮನಿಸದೆ ಸರಿಯಾದ ಅರ್ಥೈಸಿಕೊಳ್ಳದೆ ಅದು ಒಪ್ಪಿಕೊಟ್ಟಿದ್ದು ಅದು ನಮಗೂ ಕೂಡ ಒಂದು ಆಘಾತಕಾರವಾದ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಕಾಂಗ್ರೆಸ್ ಸದಸ್ಯರು ನಾವೇನು ಕದ್ದು ಮುಚ್ಚಿ ನಿರ್ಣಯ ಮಾಡಿಲ್ಲ, ಬಿಜೆಪಿ ಈ ವಿಚಾರದಲ್ಲಿ ಹೊರಗೆ ರಾಜಕೀಯ ಮಾಡುತ್ತಿದೆ ಅಂತ ಕಾಂಗ್ರೆಸ್ ಸದಸ್ಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬಹಳ ಜನರ ಮನಸ್ಸಿನಲ್ಲಿರುವಂಥದ್ದು ನಗರಸಭೆಯ ಸದಸ್ಯರ ಮನಸ್ಸಿನಲ್ಲಿರುವಂಥ ಕಾರ್ಪೊರೇಷನ್ನ ಮಂಜೂರಾತಿ. ಆ ಕಾರಣಕ್ಕಾಗಿ ಅವರ ಹೆಸರನ್ನು ಇಡಬೇಕು ಅಂತೇಳಿ ಕೂಡ ನಾವೆಲ್ಲರೂ ಕೂಡ ವಿಷಯವನ್ನು ಮಾನ್ಯ ಅಧ್ಯಕ್ಷರಿಗೆ ಇನ್ನಿತರ ವಿಷಯಗಳಲ್ಲಿ ಮಂಡಿಸ್ಬೇಕಂತೇಳಿ ನಾವು ಕೋರ್ಕೊಂಡಿದ್ದು. ಅದರಂತೆ ಅವರು ಚರ್ಚೆಗಿಟ್ಟಿದ್ದರು. ಏನು ನಮ್ಮ ಮನವಿ ಪತ್ರದಲ್ಲಿ ಅಂಶಗಳಿವೆ ಅಂಶಗಳನ್ನು ನಾವು ವೇದಿಕೆಯಲ್ಲಿ ತಿಳಿಸಿದ್ದೇವೆ. ಬಿ ಜೆ ಪಿ ಒಬ್ಬ ಸದಸ್ಯ ಶರಣಬಸವ ಅಂತೇಳಿ ವಾರ್ಡ್ ನಂಬರ್ 5 ಅವರು ನಮ್ಮ ಜೊತೆಯಲ್ಲೇ ಬಂದು ಅಧ್ಯಕ್ಷರಿಗೆ ಅವತ್ತು ಸಭೆ ನಡೆಯುವಂಥ ಸಂದರ್ಭದಲ್ಲಿ ಪತ್ರವನ್ನು ಕೊಟ್ಟು ನಮ್ಮ ಜೊತೆಯಲ್ಲಿ ಇದ್ದರು ಅವರು. ಅದರಂತೆ ಅವರ ಸಭಾನಾಯಕರು ಶಿಶರಾಜ್ ಅವರು ಕೂಡ ಇದು ಸೂಕ್ತ ನಿರ್ಧಾರ, ಅವರು ಹಿರಿಯ ನಾಯಕರಿದ್ದಾರೆ, ನಮ್ಮ ಸಹಮತ ಇದೆ ಅಂತ ಅನ್ಕೊಂಡು ವ್ಯಕ್ತಪಡಿಸಿದ್ರು. ಈಗಾಗಲೇ ಇದೇ ರೀತಿ ಅವರು ಮಾಧ್ಯಮಗಳಿಗೂ ಕೂಡ ಅವರು ಶಿಶರಾಜ್ ಅವರು ತಿಳಿಸಿದ್ದಾರೆ. ಒಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಬಳಿಕ ಸಚಿವ ಬೋಸರಾಜು ಹೆಸರಲ್ಲಿ ರೋಡ್ ಪಾಲಿಟಿಕ್ಸ್ ನಡೆದಿದೆ. ಬಿಜೆಪಿ ಸಭೆಯ ನಿರ್ಣಯ ರದ್ದುಗೊಳಿಸಲು ಆಗ್ರಹಿಸುತ್ತಿದೆ. ಜಿಲ್ಲಾಧಿಕಾರಿಗಳು ಮುಂದೆ ಯಾವ ನಿರ್ಣಯ ತೆಗೆದುಕೊಳ್ಳುತ್ತಾರೋ ಕಾದು ನೋಡಬೇಕಿದೆ. ವಿಜಯ್ ಜಾಗಟಗಲ್, ಪಬ್ಲಿಕ್ ಟಿವಿ, ರಾಯಚೂರು.